ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕಳೆದ ವಾರ ಪ್ರಜ್ವಲ್ ದೇವರಾಜ್ರವರ ಬಹುನಿರೀಕ್ಷಿತ ಸಿನಿಮಾ ಕರಾವಳಿ ತೆರೆಗೆ ಬಂತು. ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ರವರ ವಾಯ್ಸ್ ಇರಲಿಲ್ಲ. ಅದು ಸಿನಿಮಾ ನೋಡಬೇಕಾದ್ರೆ ಏನೂ ಸಮಸ್ಯೆ ಕೊಡಲ್ಲ. ಯಾಕೆಂದರೆ ಹೀರೋ ಪ್ರಜ್ವಲ್ರವರು ಸಿನಿಮಾದಲ್ಲಿ ಮಾತಾಡಿರೋದೇ ಕಡಿಮೆ. ಮಹಾಬಲನ ಪಾತ್ರದ ಬಾಯಲ್ಲಿ ಬರೋ ಮಾತುಗಳಿಗಿಂತ ಹೀರೋ ಮಾತು ಕಡಿಮೆ ಇದೆ ಸಿನಿಮಾದಲ್ಲಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಕಡಿಮೆ ಮಾತಾಡುವಂತಹ ಹೀರೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಆ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಆದದನ್ನು ನಾವು ನೋಡಿದ್ದೀವಿ. ಎಕ್ಸಾಂಪಲ್ ಆಗಿ ಹೇಳೋದಾದರೆ ಉಗ್ರಂ ಸಿನಿಮಾದಲ್ಲಿ ಅಗಸ್ತ್ಯ ಅನ್ನೋ ನಾಯಕನ ಪಾತ್ರ ಅತಿ ಕಡಿಮೆ ಮಾತಾಡೋದು, ಆದರೆ ಅಲ್ಲಿ ಸಿನಿಮಾ ಹಿಟ್ಟಾಯಿತು. ಅದಕ್ಕೆ ಕಾರಣ ಹೀರೋ ಯಾಕೆ ಮಾತಾಡಲ್ಲ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಕೊಟ್ಟಿದ್ರು. ಕಡಿಮೆ ಮಾತಾಡಿದ್ರು ಕೂಡ ಅಗಸ್ತ್ಯ ಮಾತಾಡಬೇಕಾದ್ರೆ ಅಲ್ಲಿ ಎಲಿವೇಶನ್ ಕ್ರಿಯೇಟ್ ಆಗ್ತಾ ಇತ್ತು. ಸಿನಿಮಾ ನೋಡುವಾಗ ಮೈ ರೋಮಾಂಚನ ಆಗ್ತಾ ಇತ್ತು. ಹಾಗಾಗಿ ಅದು ಹೊಂದ್ಕೊಳ್ತು. ಆದರೆ ಇಲ್ಲಿ ಹೀರೋ ಯಾಕೆ ಮಾತಾಡಲ್ಲ? ಸ್ಕ್ರಿಪ್ಟ್ನಲ್ಲಿ ಹೀರೋನ ಇನ್ನೂ ಚೆನ್ನಾಗಿ ಮಾಸ್ ಡೈಲಾಗ್ಗಳ ಜೊತೆಗೆ ತೋರಿಸಬಹುದಾಗಿತ್ತು. ಆದರೆ ಇಲ್ಲಿ ಆ ಕಡೆ ಗಮನ ಹೋಗಿಲ್ಲ. ಗೆಳೆಯರೇ, ಇಷ್ಟೇ ಅಲ್ಲ, ಸಿನಿಮಾದಲ್ಲಿ ಪ್ರಜ್ವಲ್ ರವರ ಸ್ಕ್ರೀನ್ ಸ್ಪೇಸ್ ಕೂಡ ಕಡಿಮೆ ಇದೆ. ಸಿನಿಮಾದಲ್ಲಿ ಮಹಾಬಲ ಹಾಗೂ ಮಹಾವೀರ ಪಾತ್ರಗಳ ನಡುವಿನಲ್ಲಿ ಪ್ರಜ್ವಲ್ ರವರ ಧನಂಜಯ ಅನ್ನೋ ಪಾತ್ರ ಡಮ್ಮಿ ಆಯ್ತೇನೋ ಅಂತ ಕೂಡ ಅನಿಸುತ್ತೆ. ಈ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರಾವಳಿ ಚಿತ್ರತಂಡದಿಂದ ಹೀರೋ ಪ್ರಜ್ವಲ್ ದೇವರಾಜ್ ರವರು ದೂರ ಉಳಿದಿದ್ದಾರೆ. ಅವರ ಪಾತ್ರದ ಡಬ್ಬಿಂಗ್ ಕೂಡ ಪ್ರಜ್ವಲ್ ರವರು ಮಾಡಿಲ್ಲ. ಮುದ್ದು ಗುಮ್ಮ ಅನ್ನೋ ಒಂದು ಸಾಂಗನ್ನು ಸಿನಿಮಾ ತಂಡ ರಿಲೀಸ್ ಮಾಡಿದಾಗ ಅಲ್ಲಿ ಪ್ರಜ್ವಲ್ ರವರ ವಾಯ್ಸ್ ಇಲ್ಲದೆ ಇದ್ದದನ್ನು ನೋಡಿ ಪ್ರೇಕ್ಷಕರು ಆಶ್ಚರ್ಯಪಟ್ಟಿದ್ರು. ನಂತರ ಈ ಸಿನಿಮಾದ ಪ್ರಮೋಷನಲ್ ಆಕ್ಟಿವಿಟೀಸ್ಗಳಲ್ಲಿ ಪ್ರಜ್ವಲ್ ರವರು ಕಾಣಿಸ್ಕೊಳ್ಳಲ್ಲ. ಕೊನೆಯಲ್ಲಿ ಚಿತ್ರದ ಟ್ರೈಲರ್ ಲಾಂಚ್ ಈವೆಂಟ್ಗೂ ಕೂಡ ಹೀರೋ ಬರಲ್ಲ. ಟ್ರೈಲರ್ನಲ್ಲಿ ಹೀರೋ ವಾಯ್ಸ್ ಇಲ್ಲದೆ ಇರೋದನ್ನು ನೋಡಿ ಆ ಈವೆಂಟ್ನಲ್ಲಿ ಪ್ರಜ್ವಲ್ ದೇವರಾಜ್ ರವರ ಅಭಿಮಾನಿಗಳು ಅನಿಸ್ಕೊಂಡವರು ಕೆಲವರು ಗಲಾಟೆ ಮಾಡಿದರು. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ನಾನಾ ಥರ ಅಭಿಪ್ರಾಯಗಳು ವ್ಯಕ್ತವಾದವು. ಕೊನೆಯಲ್ಲಿ ಮೀಡಿಯಾದವರು ಪ್ರಜ್ವಲ್ ದೇವರಾಜ್ ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ಸ್ಪಷ್ಟನೆ ಕೊಟ್ಟರು. ಈ ಹಿಂದೆ ಒಪ್ಪಂದ ಆಗಿದ್ದಂತಹ ಸಂಭಾವನೆ ನನಗೆ ಇನ್ನೂ ಬಂದಿಲ್ಲ, ಕೇಳೋದಕ್ಕೆ ಕೊಡಲ್ಲ ಅಂದರು. ಹಾಗಾಗಿ ನಾನು ಡಬ್ಬಿಂಗ್ ಕೂಡ ಮಾಡಿಲ್ಲ ಅಂತ ಹೇಳಿದರು. ಆಮೇಲೆ ಕರಾವಳಿ ಸಿನಿಮಾದ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಆದ ಗುರುದತ್ ಗಾಣಿಗರ್ ಅವರು ಟ್ರೈಲರ್ ಲಾಂಚ್ ಈವೆಂಟ್ನಲ್ಲಿ ಗಲಾಟೆ ಮಾಡಿದಂತಹ ಕೆಲವು ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳ ಮೇಲೆ ದೂರು ದಾಖಲು ಮಾಡಿದರು. ಇದರಿಂದ ಸಿನಿ ಜರ್ನಿಯಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲದೆ ಇರೋ ಹಾಗೆ ನೋಡ್ಕೊಂಡು ಬಂದ ಪ್ರಜ್ವಲ್ ದೇವರಾಜ್ ರವರು ಒಂದು ದೊಡ್ಡ ಕಾಂಟ್ರವರ್ಸಿಯ ಸುಳಿಯಲ್ಲಿ ಸಿಕ್ಕಾಕಿಕೊಂಡ್ರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಯಿತು. ಇದರ ಮಧ್ಯೆ ರಾಜ್ಬಿ ಶೆಟ್ಟಿ ಸಿನಿಮಾಗೆ ಎಂಟ್ರಿ ಆದಾಗಿಂದ ಇದು ಶುರುವಾಗಿದೆ ಅನ್ನೋ ಮಾತುಗಳು ಕೇಳಿ ಬಂದವು. ಈ ಕಾಂಟ್ರವರ್ಸಿಗಳ ಮಧ್ಯ ಕೂಡ ಹೀರೋ ವಾಯ್ಸ್ ಇಲ್ಲದೇ ಇದ್ದರೂ ಜುಲೈ 24ನೇ ತಾರೀಕು ಕರಾವಳಿ ಸಿನಿಮಾವನ್ನು ರಿಲೀಸ್ ಮಾಡಿದ್ರು. ಸಿನಿಮಾವನ್ನು ಜನ ನೋಡಿದ್ರು. ಇದರ ಪ್ರೆಸೆಂಟೇಷನ್ಗೆ ಮೆಚ್ಚುಗೆ ವ್ಯಕ್ತವಾಯಿತು. ಕರಾವಳಿಯ ವಿಶ್ವಕಪ್ ಎಂದೇ ಖ್ಯಾತಿ ಗಳಿಸಿರುವಂತಹ ಕೋಟೆ ಚೆನ್ನಯ್ಯ ಅನ್ನೋ ಕಂಬಳದ ಸುತ್ತುವ ಕಥೆ ಸಿನಿಮಾದಲ್ಲಿ ಇತ್ತು. ಆದರೆ ಅದು ಮ್ಯಾಟ್ರ್ ಅಲ್ಲ. ಸಿನಿಮಾವನ್ನು ಚೆನ್ನಾಗಿದೆ ಅನ್ನೋರು ಇರ್ತಾರೆ, ಚೆನ್ನಾಗಿಲ್ಲ ಅನ್ನೋರು ಕೂಡ ಇರ್ತಾರೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದರೆ ಹೀರೋ ಪಾತ್ರ ಈ ಸಿನಿಮಾಗೆ ಏನು ವ್ಯಾಲ್ಯೂನ ಆ್ಯಡ್ ಮಾಡ್ತು ಅನ್ನೋದು. ಸಿನಿಮಾದಲ್ಲಿ ಹೀರೋ ಯಾರು? ಮಹಾಬಲ ಹಾಗೂ ಮಹಾವೀರ ಅನ್ನೋ ಪಾತ್ರಗಳು ಸಿನಿಮಾದ ಜೀವಾಳ. ಅದಕ್ಕಾಗಿಯೇ ಪ್ರಜ್ವಲ್ ರವರು ಬೇಸರ ಆದ್ರ ಅಥವಾ ಬೇಕಂತಲೇ ಡೈರೆಕ್ಟರ್ ಹೀಗೆ ಮಾಡಿದ್ರೆ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ಕಾಣೋದು ಮಾತ್ರ ಪ್ರಜ್ವಲ್ ರವರು ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ. ಗೆಳೆಯರೆ, ಒಂದು ಸಿನಿಮಾದಲ್ಲಿ ಹೀರೋಗೆ ಫೈಟ್ ಇರಬೇಕು, ಮಾಸ್ ಡೈಲಾಗ್ಗಳೇ ಇರಬೇಕು ಅಂತ ಏನಿಲ್ಲ. ಹೀರೋ ಪ್ರೆಸೆನ್ಸ್ ಕಥೆಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆದರೆ ಅದೇ ಸಾಕು. ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಹೀರೋ ಪಾತ್ರದಿಂದ ಸೃಷ್ಟಿಯಾದರೆ ಕಥೆಗೆ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ಅದೇ ಸಾಕು. ಆದರೆ ಕರಾವಳಿ ಸಿನಿಮಾದಲ್ಲಿ ಇದು ಇಲ್ಲ. ಪ್ರಜ್ವಲ್ ದೇವರಾಜ್ ರವರ ವಾಯ್ಸ್ ಇಲ್ಲದೆ ಇರೋದು ಮ್ಯಾಟ್ರ್ ಆಗಲ್ಲ. ನಾನು ಆಗಲೇ ಹೇಳಿದಾಗೆ ಕೆಲವೊಂದು ಕಡೆ ಹೀರೋ ವಾಯ್ಸ್ ಬ್ಯಾಕ್ಗ್ರೌಂಡ್ನಲ್ಲಿ ಬರ್ತಾ ಇರುತ್ತೆ. ಸ್ಕ್ರೀನ್ ಮೇಲೆ ಪ್ರಜ್ವಲ್ ರವರು ಇಲ್ಲದೆ ಇದ್ದಾಗ ಆಗ ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಡಬ್ಬಿಂಗ್ದು ಏನೂ ಸಮಸ್ಯೆ ಇಲ್ಲ. ಸಿನಿಮಾ ಶುರುವಿನಿಂದ ಹಿಡಿದು ಕೊನೆ ತನಕ ಕರಾವಳಿಯ ಕಂಬಳ, ಆ ಕೆಲವು ನಿಮಿಷಗಳ ಆಟಕ್ಕಾಗಿ ಅಲ್ಲಿಯ ಜನರು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ರಕ್ತ ಹರಿಸ್ತಾರೆ, ಸ್ನೇಹ ಸಂಬಂಧ, ದ್ವೇಷ, ವೈರತ್ವವನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಆದರೆ ಎಲ್ಲೂ ಹೀರೋ ಪಾತ್ರದಿಂದ ವಾವ್ ಅನ್ನೋ ಮೂಮೆಂಟ್ ಕ್ರಿಯೇಟ್ ಆಗಲ್ಲ. ಮಹಾಬಲನ ಪಾತ್ರದಲ್ಲಿ ಮಿತ್ರ, ಮಹಾವೀರನ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿ. ಇವರ ಸ್ನೇಹ ಸಂಬಂಧದಿಂದ ಇಡೀ ಕರಾವಳಿ ಸಿನಿಮಾ ನಿಂತಿದೆ. ಅದರಲ್ಲೂ ಮಹಾಬಲನಾಗಿ ಮಿತ್ರರವರು ಕೊನೆಯಲ್ಲಿ ಕಣ್ಣಲ್ಲಿ ನೀರು ತರಿಸ್ತಾರೆ. ಸಿನಿಮಾ ನೋಡಿ ಆಚೆ ಬಂದಾದ ಮೇಲೂ ಕೂಡ ಈ ಪಾತ್ರವೇ ನಮ್ಮನ್ನು ಕಾಡೋದು. ಇನ್ನು ಮಹಾವೀರನಾಗಿ ರಾಜ್ಬಿ ಶೆಟ್ಟಿ ಎಂಟ್ರಿ ಆದಮೇಲೆ ಸಿನಿಮಾ ಸ್ಟ್ಯಾಂಡ್ ತಗೊಳ್ಳುತ್ತೆ. ಇದ್ರ ಮಧ್ಯ ಹೀರೋ ಸ್ವಲ್ಪ ಡಲ್ ಆಗಿ ಕಾಣಿಸ್ತಾರೆ. ತಂದೆ ಎಂಥ ದೊಡ್ಡ ವ್ಯಕ್ತಿ ಅಂತ ಗೊತ್ತಾದಾಗ ಮಗನ ಪಾತ್ರದಲ್ಲಿದ್ದ ಹೀರೋ ಎಕ್ಸ್ಪ್ರೆಷನ್ಸನ್ನು ಇಲ್ಲಿ ತೋರಿಸೇ ಇಲ್ಲ. ಕೊನೆಯಲ್ಲಿ ನಡೆಯೋ ಕಂಬಳದಲ್ಲಿ ಒಂದೆರಡು ಶಾಟ್ನಲ್ಲಿ ಹೀರೋಗೆ ತೋರಿಸಿದ್ದನ್ನು ಬಿಟ್ಟರೆ ಅತಿ ಹೆಚ್ಚು ರಾಜ್ಬಿ ಶೆಟ್ಟಿರವರನ್ನೇ ಇಮೇಜನ್ ಮಾಡಿ ತೋರಿಸಲಾಗಿದೆ. ಕ್ಲೈಮ್ಯಾಕ್ಸೇ ಸಿನಿಮಾದ ಹೈಲೈಟ್ ಸೀನ್. ಆದರೆ ಅಲ್ಲೇ ಹೀರೋ ಕಾಣಿಸಲ್ಲ, ಬರೀ ಮಹಾವೀರನ ಪಾತ್ರವನ್ನೇ ವೈಭೀಕರಿಸಲಾಗಿದೆ. ನಿಮ್ಮಲ್ಲಿ ಯಾರಾದರೂ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಅರ್ಥ ಆಗುತ್ತೆ. ಗೆಳೆಯರೆ, ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಡಮ್ಮಿ ಆಗ್ತಾ ಇದೆ ಅಂತಾನೆ ಪ್ರಜ್ವಲ್ ರವರು ಮುನಿಸ್ಕೊಂಡ್ರ ಅಥವಾ ಈ ಮೊದಲೇ ಕತೆ ಹಾಗೆ ಇತ್ತ ಗೊತ್ತಿಲ್ಲ. ಆದರೆ ಸಿನಿಮಾ ನೋಡಿದಾಗ ಅನುಮಾನ ಬರೋದಂತೂ ಸುಳ್ಳಲ್ಲ. ನೀವು ಸಿನಿಮಾ ಆಲ್ರೆಡಿ ನೋಡಿದರೆ ನಿಮಗೆ ಸಿನಿಮಾ ಏನು ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ.
ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.